ಆಡುವ ಮಾತು ಮತ್ತು ಕೃತಿಗಳಲ್ಲಿನ ವ್ಯತ್ಯಾಸ. ಪ್ಯಾಲೆಸ್ಟೀನ್ಗಳು ಅವರ ರಾಜ್ಯ, ಅದು ಅವ್ರ ಸ್ವಂತ ರಾಜ್ಯ, ರಾಷ್ಟ್ರ, ಅದು ಅವರ ರಾಷ್ಟ್ರದ ಸ್ವಾತಂತ್ರ್ಯಕ್ಕೆ ಆಗಿರುವ ಹೋರಾಟ. ಇವರು ಬಂದಿರುವುದು ಎಲ್ಲೂ ಜಾಗ ಸಿಗದೆ ಇಸ್ರೇಲಿಗರು ಬಂದು ಜಾಗ ಕೊಟ್ಟು ನಂತರ ಅಮಾಯಕರನ್ನು ಕೊಲ್ಲೋಕೆ ಪ್ರಾರಂಭಿಸುವಾಗ ಆ ಇಸ್ರೇಲಿಗೆ ಸಪೋರ್ಟ್ ಮಾಡುವವರ ಮಾನಸಿಕತೆ ಬಗ್ಗೆ ನೀವೇನು? ಬ್ಯೂಟಿಫುಲ್ ಶಫೀಸ್ ಆದ್ರೆ ನೀವು ಒಂದು ಸ್ವಲ್ಪ ಇವತ್ತು ಪ್ರಿಪರೇಷನ್ ನಂಗೆ ಕಡಿಮೆ ಅನಿಸ್ತಾ ಇದೆ. ನೀವು ಹೇಳ್ತಾ ಇರೋದು ಪ್ಯಾಲೆಸ್ಟೈನಿಗೆ ಭಾರತೀಯ ಮುಸಲ್ಮಾನರು, ಪ್ಯಾಲೆಸ್ಟೈನನ್ನು ಭಾರತೀಯ ಮುಸಲ್ಮಾನರು ಬೆಂಬಲಿಸುವುದು ಮಾನವೀಯತೆ ಕಾರಣಕ್ಕಾಗಿ. ಮಾನವೀಯತೆ ಕಾರಣ. ಯಾಕೆ ಅಂದರೆ ಪ್ಯಾಲೆಸ್ಟೈನಿಯನ್ನರ ದೇಶಕ್ಕೆ ಎಲ್ಲಿಂದಲೋ ಬಂದು ಇಸ್ರೇಲಿಯರು ಬಂದು ಆಕ್ರಮಿಸಿಕೊಂಡು ಬಿಟ್ಟರು, ಅದಕ್ಕೆ ವಿರುದ್ಧ ಅವರು ಹೋರಾಡ್ತಾ ಇದ್ದಾರೆ. ಆದ್ದರಿಂದ ಪ್ಯಾಲೆಸ್ಟೈನ್ಗೆ ಭಾರತದಲ್ಲಿ ಬೆಂಬಲ ಅಂತ. ಮಾನವೀಯತೆ ಕಾರಣಕ್ಕೆ ಬೆಂಬಲನ? ಹೌದಾ? ಮಾನವೀಯತೆ ಕಾರಣಕ್ಕೆ ಬೆಂಬಲಿಸಬಹುದು ಅನ್ನೋದಾದ್ರೆ ಭಾರತದಲ್ಲಿ ಯಾವ ಮುಸಲ್ಮಾನ ಕಾಶ್ಮೀರಿ ಪಂಡಿತರ ಪರವಾಗಿ ಬೀದಿಗಿಳದ? ಯಾವ ಶಫೀಸಾದಿ ಆತ್ಮವಂಚನೆ ನನ್ನ ಪ್ರಶ್ನೆ ಪೂರ್ತಿಯಾಗಿ ಒಂದೇ ನಿಮಿಷ ಪ್ರಶ್ನೆ ಪೂರ್ತಿಯಾಗಿ ಕೇಳಿಸ್ಕೊಂಬಿಡಿ. ಕಾಶ್ಮೀರದಲ್ಲಿ ಪಂಡಿತರನ್ನು 7 ಬೇರೆ ಬೇರೆ ಎಪಿಸೋಡ್ಗಳಲ್ಲಿ ಅವರ ಮನೆಯಿಂದ, ಅವರ ಊರುಗಳಿಂದ, ಅವರ ನೌಕರಿಗಳಿಂದ ಹೊಡೆದು ಓಡಿಸಲಾಯಿತು ಸರ್. ಸುಳ್ಳು ಅಂತ ನಾನು ಹೇಳಲ್ಲ, ಅಕ್ರಮ ನಡೆದಿದೆ. ಬಟ್ ಸಿನಿಮಾದಲ್ಲಿ ತೋರಿಸಿದಂತೆ ಕಾಶ್ಮೀರ್ ಫೈಲು ಏನು ಕೇರಳ ಫೈಲ್ ಅಲ್ಲ ಇದೆ ಅಲ್ಲ, ಅದೆಲ್ಲ ಬರೇ ರೀಲ್ಸ್ಗಳು. ಇನ್ನೊಂದು ಡಿಬೇಟ್ ಆ ರೀತಿಯಲ್ಲಿ ಆಗಿಲ್ಲ. ಏನು ತೋರಿಸ್ತಾರೆ ಆ ಸಿನಿಮಾದಲ್ಲಿ, ಏನು ತೋರಿಸ್ತಾರೆ? ನಾಳೆ ಇನ್ನೊಂದು ಡಿಬೇಟ್ ಮಾಡ್ತೀನಿ. ಡಿಬೇಟ್ ಮಾಡೋಣ. ಫೈಲ್ ಅನ್ನು ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ. ಅದರಲ್ಲಿ ತೋರಿಸಿರುವ ಘಟನೆಗಳ ಪೈಕಿ ಯಾವ ಘಟನೆ ಸುಳ್ಳು ಅನ್ನೋದು ವೈಭವೀಕರಿಸಿ ತೋರಿಸಿ ಒಂದು ಧರ್ಮವನ್ನು. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ಅಲ್ಲಾಹ್ ಅಕ್ಬರ್ ಅಂತ ಎಲ್ಲಾ ಮುಸಲ್ಮಾನ್ ಹೇಳ್ತಾನೆ. ಅಲ್ಲಾಹ್ ಅಕ್ಬರ್ ಎಲ್ಲ ದೊಡ್ಡವನು. ನಾನು ಹೇಳುದು ಅಲ್ಲಾಹ್ ಅಕ್ಬರ್. ಯಾರೋ ಒಬ್ಬ ಅಲ್ಲಿ ಕಾಶ್ಮೀರಿ ಪಂಡಿತ ಹೊಡೆಯುವಾಗ ಅಲ್ಲಾಹ್ ಅಕ್ಬರ್ ಅಂತ ಹೇಳಿದಂತೆ ಇಡೀ ಮುಸ್ಲಿಂ ಸಮುದಾಯ ಅದಕ್ಕೆ ಬೆಂಬಲ ಕೊಟ್ಟಿಲ್ಲ. ಶಫೀಸಾದಿ ಅವರೇ, ನೀವೇನ್ ಮಾತಾಡ್ತಿದ್ರಲ್ಲ ಇದನ್ನ ಆತ್ಮವಂಚನೆಯ ಮಾತುಗಳು. ಒಂದು ನಿಮಿಷ. ಪ್ಯಾಲೆಸ್ಟೈನಿಯನ್ನರ ಪರವಾಗಿ ಭಾರತದ ಮುಸಲ್ಮಾನರು ಬೀದಿಗಿಳಿಯುವುದು ಮಾನವೀಯತೆಯ ಆಧಾರದ ಮೇಲೆ ಅನ್ನೋದಾದರೆ ಆ ಮಾನವೀಯತೆ ಕಾಶ್ಮೀರದ ಪಂಡಿತರಿಗೂ ಅಪ್ಲೈ ಆಗಬೇಕು. ಯಾಕಿಲ್ಲ? ಆವತ್ತು ಇತ್ತು. ನಾನು ಕೇಳ್ತಾ ಇದ್ದೀನಿ, ಭಾರತದ ದೊಡ್ಡ ಮುಸ್ಲಿಂ ಸಂಸ್ಥೆಯಾದ ಬರೇಲಿ ಶರೀಫ್, ದೈವಬಂದ್, ಸಮಸ್ತ ಕೇರಳ ಯಾರಾದರಕ್ಕೆ ಬೆಂಬಲ ಕೊಟ್ಟಿದ್ರು ಆ ಟೈಮಲ್ಲಿ? ವಿರೋಧ ಮಾಡಿದ್ರು. ನಿನ್ನೆ ಇಲ್ಲಿ ನೋಡಿ ಬಾಂಬು ಸ್ಫೋಟ ಆಯ್ತು. ಭಾರತ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ AP ಅಬೂಬಕರ್ ಮುಸ್ಲಿಯಾರ್ ಸಾಬ್ ಫತ್ವಾ ಕೊಟ್ಟರು, ಅವರನ್ನು ಹ್ಯಾಂಗ್ ಹಾಕ್ಬೇಕು ಅಂತ ಹೇಳಿ, ಅವರಿಗೆ ಇದು ಕೊಡಬೇಕು ಅಂತ ಹೇಳಿ. ಹೇಳ್ತಾ ಇರೋದು ಮತ್ತೇನ್ ಮಾಡ್ಬೇಕು ಹೇಳಿ. ಅಜಿತ್, ನಾನ್ ತಕೊಂಡೋಗಿ ಅವನಿಗೆ ಬೇಡಿ ಹಾಕೋಕ್ಕಾಗತ್ತಾ? ಪೊಲೀಸ್ ಇಲಾಖೆ ಇಲ್ವಾ ಇಲ್ಲಿ? ಒಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆನೇ ಕೆಲಸ ಮಾಡಬೇಕು. ಮಾನವೀಯತೆಯ ಮಾನದಂಡವನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಎಲ್ಲೋ ಈ ಪ್ಯಾಲೆಸ್ಟೈನ್ ನೀವೊಂದು 10 ಜನ ಮುಸ್ಲಿಂ ಹುಡುಗರನ್ನ ಕರ್ಕೊಂಬನ್ನಿ, ಅವ್ರ ಎದುರಿಗೆ ಮ್ಯಾಪ್ ಇಟ್ಟು ಕೇಳ್ತೀನಿ ನಾನು, ಇದರಲ್ಲಿ ಇಸ್ರೇಲ್ ಪ್ಯಾಲೆಸ್ಟೈನ್ ಮಾರ್ಕ್ ಮಾಡಿ ತೋರಿಸ್ರಪ್ಪ ಅಂದ್ರೆ ಅದರಲ್ಲಿ 3 ಜನ ಮಾರ್ಕ್ ಮಾಡಿದರೆ ಜಾಸ್ತಿ ಸರ್. ಇಲ್ಲ, ಗೊತ್ತಿರಲ್ಲ. ಅದಕ್ಕೂ ಮಾನವೀಯತೆಗೇನು ಸಂಬಂಧ ಇಲ್ಲ. ಅದೇ ಮ್ಯಾಪ್ ಗೊತ್ತಿರಬೇಕು ಅಂತ ಏನಿದೆ, ಎಲ್ಲಿದೆ ದಾಟಿ ಮನುಷ್ಯತ್ವ ಬೇಕು ಅಂತ ಹೇಳಿ. ಅಲ್ಲಿಯ ತನಕ ವಿಸ್ತರಣೆ ಆಗುವ ಮಾನವೀಯತೆಯ ಮಾನದಂಡ ಇಲ್ಲಿ ಕಾಶ್ಮೀರಿ ಪಂಡಿತರಿಗೆ ವಿಸ್ತರಣೆ ಇರಬೇಕು. ಅಜಿತ್, ಇರಬೇಕು. ಪೂರ್ತಿಯಾಗಿ ಕೇಳಿಸ್ಕೊಂಬಿಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.